ವಿಧಾನಸಭೆಯಲ್ಲಿ ಕೊನೆಗೂ ದ್ವೇಷ ಭಾಷಣ ಬಿಲ್ ಅಂಗೀಕಾರ ಆಯಿತು. ಬಿಜೆಪಿ ಗದ್ದಲದ ನಡುವೆಯೂ ಕೂಡ ವಿಧೇಯಕ ಅಂಗೀಕಾರ ಆಗಿದೆ. ದ್ವೇಷ ಭಾಷಣ ಬಿಲ್ ಅಂಗೀಕಾರ ವಿಧಾನಸಭೆಯಲ್ಲಿ. ಮೊನ್ನೆಯಿಂದಲೂ ಕೂಡ ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇತ್ತು ಬಿಜೆಪಿಯಿಂದ. ಇವತ್ತು ಕೂಡ ಹೋರಾಟ, ಪ್ರತಿಭಟನೆ ಎಲ್ಲವೂ ಆಯಿತು. ಇದರ ಮಧ್ಯದಲ್ಲಿ ಅಂಗೀಕಾರ ಆಗಿದೆ ವಿಧೇಯಕದ ಪ್ರತಿಯನ್ನ ಹರಿದು ಎಸೆದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ವಿಧೇಯಕದ ಬಗ್ಗೆ ಮತ್ತೆ ಚರ್ಚಿಸಬೇಕು ಬೇಡವೋ ಅನ್ನುವಂತಹ ಗೊಂದಲ. ಈ ಗೊಂದಲದ ಹಿನ್ನೆಲೆಯಲ್ಲಿ ಸ್ಪೀಕರ್ ಕೊಠಡಿಯಲ್ಲಿ ಸಂಧಾನ ಸಭೆ ಕೂಡ ನಡೆಸಲಾಗಿದೆ. ದ್ವೇಷ ಭಾಷಣ ಬಿಲ್ ಚರ್ಚೆಗೆ ಸರ್ಕಾರ ನಿರಾಕರಣೆ ಮಾಡಿರುವುದು. ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ಸಭೆ ಬಳಿಕ ಬಿಜೆಪಿ ಪ್ರತ್ಯೇಕ ಸಭೆ ಮಾಡೋಕ್ಕೂ ಕೂಡ ಮುಂದಾಗ್ತಾರೆ. ಆರ್ ಅಶೋಕ್ ಕೊಠಡಿಯಲ್ಲಿ ಮಹತ್ವದ ಸಮಾಲೋಚನೆ. ಸದನದಲ್ಲಿ ತಮ್ಮ ಮುಂದಿನ ನಡೆಯ ಬಗ್ಗೆ ಮಾತುಕತೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ ಒಂದು ದ್ವೇಷ ಭಾಷಣದ ಬಿಲ್ ಅದರ ಅಂಗೀಕಾರ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ನಡೆ ಏನಾಗಿರಬೇಕು ಅಂತ ಚರ್ಚೆ ಮಾಡಲಾಗ್ತಾ ಇದೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ದ್ವೇಷ ಭಾಷಣ ಬಿಲ್ ಮಸೂದೆ ಮಂಡನೆ ಆಗಿರುವಂತದ್ದು, ಅಂಗೀಕಾರ ಆಗಿರುವಂತದ್ದು ಇವತ್ತು ವಿಧಾನಸಭೆಯಲ್ಲಿ. ಮೊನ್ನೆಯಿಂದಲೂ ಕೂಡ ಈ ಬಗ್ಗೆ ದೊಡ್ಡ ಮಟ್ಟದ ಆಕ್ರೋಶ ಬಿಜೆಪಿಯಿಂದ ಇದ್ದೇ ಇತ್ತು. ಬಿಜೆಪಿ ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಅಂದ್ರೆ ಒಂದು ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡಿ, ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಈ ಒಂದು ಬಿಲ್ ಅನ್ನ ತಂದಿರೋದಂತ. ಇದಕ್ಕೆ ಕಾಂಗ್ರೆಸ್ ಕಡೆಯಿಂದ ಸ್ಪಷ್ಟನೆ ಏನು, ಮತ್ತೆ ಬಿಜೆಪಿಯ ಹೋರಾಟದ ಹಾದಿ ಹೇಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದೆ? ಅರುಣ್, ದ್ವೇಷ ಭಾಷಣದ ವಿಧೇಯಕ ಇವತ್ತು ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಅಂಗೀಕಾರ ಆದಂಥ ಸಂದರ್ಭದಲ್ಲಿ ಬಿಜೆಪಿಯ ಸದಸ್ಯರು ಸಾಕಷ್ಟು ಆಕ್ರೋಶನ ಹೊರಹಾಕ್ತಾರೆ. ನೀವು ಸರಿಯಾದ ರೀತಿಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಡದೆ ಈ ಒಂದು ವಿಧೇಯಕವನ್ನು ನೀವು ತರಾತುರಿಯಲ್ಲಿ ಪಾಸ್ ಮಾಡಿದ್ದೀರಿ ಅನ್ನುವಂಥ ಒಂದು ಆಕ್ಷೇಪಣೆಯನ್ನು ಎತ್ತಾರೆ. ವಿಧಾನಸಭೆಯ ಒಂದು ಚರ್ಚೆಯ ವೇಳೆ ಗದ್ದಲವನ್ನು ಕೂಡ ಬಿಜೆಪಿಯ ಸದಸ್ಯರು ಗದ್ದಲವನ್ನು ಕೂಡ ಎಬ್ಬಿಸ್ತಾರೆ. ನಂತರದಲ್ಲಿ ಸ್ಪೀಕರ್ ಕಲಾಪವನ್ನು ಮುಂದೂಡ್ತಾರೆ. ನಂತರದಲ್ಲಿ ಆರ್ ಅಶೋಕ್ ಸೇರಿದಂತೆ ಎಲ್ಲರನ್ನೂ ಕೂಡ ಸಂಧಾನ ಸಭೆಗೆ ಆಹ್ವಾನವನ್ನು ಮಾಡ್ತಾರೆ. ಸಂಧಾನ ಸಭೆಯು ಕೂಡ ಈಗ ವಿಫಲ ಆಗಿದೆ. ಪ್ರಮುಖವಾಗಿ ಈ ಒಂದು ವಿಧೇಯಕವನ್ನ ಬಿಜೆಪಿ ಮೊದಲಿಂದಲೂ ಕೂಡ ವಿರೋಧಿಸುತ್ತಾನೆ ಬಂದಿತ್ತು. ಕೇವಲ ಒಂದು ವರ್ಗವನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಬಿಜೆಪಿಗರು ಮಾಡ್ತಾ ಇದ್ರು. ಅದರ ಜೊತೆಗೆ ವಿಧಾನಸಭೆಯಲ್ಲಿ ಈ ಒಂದು ಬಿಲ್ ಅನ್ನ ಸರಿಯಾದ ರೀತಿಯಲ್ಲಿ ಚರ್ಚೆಗೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ಬಿಜೆಪಿಯ ಸದಸ್ಯರು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸ್ಪೀಕರ್ ನೇತೃತ್ವದಲ್ಲಿ ನಡೆದಂಥ ಸಂಧಾನ ಸಭೆಯು ಕೂಡ ವಿಫಲ ಆಗಿದೆ. ಅದಾದ ನಂತರದಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ವಿರೋಧ ಪಕ್ಷದ ಸದಸ್ಯರು ಒಂದು ಸಭೆಯನ್ನು ಕೂಡ ಮಾಡ್ತಿದ್ದಾರೆ. ಮುಂದಿನ ನಿಲುವು ಏನಾಗಿರಬೇಕು, ಮುಂದಿನ ಅಂದ್ರೆ ನಾಳೆಯೂ ಕೂಡ ಅಧಿವೇಶನ ಇರತಕ್ಕಂಥ ಕಾರಣಕ್ಕಾಗಿ ಈ ಒಂದು ವಿಧೇಯಕವನ್ನ ತರಾತುರಿಯಲ್ಲಿ ಸರ್ಕಾರ ಮಂಡನೆ ಮಾಡಿರತಕ್ಕಂಥ ಕಾರಣಕ್ಕಾಗಿ ನಾವು ಒಂದು ಅಧಿವೇಶನದ ವೇಳೆ ಯಾವ ರೀತಿಯಾಗಿ ಅಲ್ಲಿ ನಿಲುವನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಮುಂದಿನ ಹೋರಾಟವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಬಿಜೆಪಿಯ ಸದಸ್ಯರು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈಗ ಸಭೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ ಈಗಾಗಲೇ ಈ ಒಂದು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಸಾಕಷ್ಟು ಆಕ್ಷೇಪಣೆಯನ್ನು ಮಾಡ್ತಿದ್ದಾರೆ. ಸರ್ಕಾರದ ಸಚಿವರು ಕೂಡ ಈ ಒಂದು ವಿಧೇಯಕವನ್ನ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುಂಬಳಕಾಯಿ ಕಳ್ಳರು ಅಂತಂದ್ರೆ ಯಾಕೆ ಇವರು ಹೆಗಲನ್ನ ಮುಟ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಕೂಡ ಆಡಳಿತ ಪಕ್ಷದ ಸದಸ್ಯರು ಕೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಬಿಲ್ಲನ್ನು ಇವರ ವಿರುದ್ಧವೇ ತಂದಿದ್ದಾರೆ ಅನ್ನುವಂಥ ಆರೋಪವನ್ನು ಯಾಕೆ ಇವರು ಮಾಡ್ಕೊಳ್ತಾ ಇದ್ದಾರೆ? ಅಂದ್ರೆ RSS ಆಗಲಿ ಅಥವಾ ಬಿಜೆಪಿ ಆಗಲಿ ಇಲ್ಲಿ ಎಲ್ಲಿಯೂ ಕೂಡ ನಾವು ಹೆಸರನ್ನ ಉಲ್ಲೇಖಿಸಿಲ್ಲ. ದ್ವೇಷ ಭಾಷಣದ ವಿರುದ್ಧವೇ ಇದೆಯೇ ಹೊರತಾಗಿ ಯಾವುದೋ ಒಂದು ವರ್ಗದ ವಿರುದ್ಧ ಈ ಒಂದು ಬಿಲ್ಲನ್ನು ತಂದಿಲ್ಲ ಅನ್ನುವಂಥ ಒಂದು ಸಮರ್ಥನೆಯನ್ನು ಕೂಡ ಆಡಳಿತ ಪಕ್ಷದ ಸದಸ್ಯರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ವಿಧಾನಸಭೆಯಲ್ಲಿ ಈ ಒಂದು ಬಿಲ್ ಅಲ್ಲಿ ಅಂಗೀಕಾರ ಆಗಿದೆ. ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡುವಂಥ ಸಂದರ್ಭದಲ್ಲಿ ಒಂದು ಸರಿಯಾದ ರೀತಿಯ ಚರ್ಚೆಗಳಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಿಜೆಪಿಯ ಸದಸ್ಯರೀಗ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಮುಂದಿನ ಕಲಾಪದ ವೇಳೆಯೂ ಕೂಡ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಸಭೆಯಲ್ಲಿ ಗದ್ದಲವನ್ನು ಎಬ್ಬಿಸುವಂತ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಮುಂದಿನ ಅಧಿವೇಶನದ ಕಲಾಪದ ವೇಳೆ ಯಾವ ರೀತಿಯಾಗಿ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಜೊತೆಗೆ ಈಗಾಗಲೇ ಬಿಜೆಪಿಯ ಒಂದು ಸದಸ್ಯರು ಕೂಡ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಅವತ್ತು ಆ ಒಂದು ಸಭೆಯಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಸಭೆಯ ನಂತರದಲ್ಲಿ ಬಿಜೆಪಿ ನಿಲುವು ಏನಿರುತ್ತೆ ಅನ್ನುವಂಥದ್ದು ಕುತೂಹಲ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.